ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪ್ರತಾಪ್ ಸಿಂಹ, ಮೈಸೂರು ಮತ್ತು ಕೊಡಗಿನ ಸಂಸದ. ಯಾವುದೇ ಒಂದು ನಗರ ಬೆಳಿಬೇಕು ಅಂತಂದ್ರೆ, ಕೈಗಾರಿಕೆಗಳು ಬರಬೇಕಾದ್ರೆ, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ, ಆ ಮುಖಾಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕಾದ್ರೆ ಕನೆಕ್ಟಿವಿಟಿ ಅನ್ನೋದು ಬಹಳ ಮುಖ್ಯವಾಗ್ತದೆ. ಅದು ರೋಡ್ ಇರ್ಬೋದು, ರೈಲ್ ಇರ್ಬೋದು, ಏರ್ ಕನೆಕ್ಟಿವಿಟಿ ಇರ್ಬೋದು. 2014ರಲ್ಲಿ ನಾನು ಮೈಸೂರು ಮತ್ತು ಕೊಡಗಿನ ಸಂಸದನಾಗಿ ಬಂದಾಗ ಮೈಸೂರು ಜನನು ನಾನು ಇದನ್ನೇ ಕೇಳೋರು, ಮೈಸೂರಿನಲ್ಲಿ 12 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, 83 ಡಿಗ್ರಿ ಕಾಲೇಜ್ಗಳಿದೆ, ಬಟ್ ಜಾಬ್ ಎಲ್ಲಿದೆ ಅನ್ನೋರು. ಈ ವಿಷಯವನ್ನ ಮೋದಿಜಿಯವರ ಹತ್ರ ಹೋಗಿ ಹೇಳಿದಾಗ, ಮೈಸೂರು ಮತ್ತು ಬೆಂಗಳೂರು ನಡುವೆ 10 ಪಥದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡುವಂತ ಯೋಜನೆಯನ್ನ ಸ್ವತಃ ಅವರೇ ಮೈಸೂರಿಗೆ 2018 ಫೆಬ್ರವರಿ 19ನೇ ತಾರೀಕು ಬಂದು ಘೋಷಣೆಯನ್ನ ಮಾಡಿದ್ರು. हमारे सांसद श्रीमान सिम्हा जी विकास के अंदर लगे रहते हैं, अनेक विध नए प्रोजेक्ट लेकर के आते रहते हैं मेरे पास, इसको लागू कीजिए, इसको कीजिए, वो करते रहते हैं. आपके ऐसे सांसद आपने भेजे हैं जो हमें भी चैन से बैठने नहीं देते. Under Modi ji, I got 10-lane highway between Mysuru and Bangalore. ಇವತ್ತು ಮೈಸೂರು ಮತ್ತು ಬೆಂಗಳೂರು ನಡುವೆ ಒಂದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗ್ತಿದೆ. ಅದರ ಪ್ರಗತಿಯ ವಿಡಿಯೋ ಚಿತ್ರಣವನ್ನು ಇದರಲ್ಲಿ ನೀವು ನೋಡಬಹುದು. ಈ 10 ಪಥದ ರಾಷ್ಟ್ರೀಯ ಹೆದ್ದಾರಿಯ ವಿಶೇಷತೆ ಏನಂತಂದ್ರೆ, ಡೆಲ್ಲಿ ಆಗ್ರಾ ನಡುವಿನ ಎಕ್ಸ್ಪ್ರೆಸ್ ಹೈವೇ ನಂತರ ಇದು 2ನೇ ಎಕ್ಸ್ಪ್ರೆಸ್ ಹೈವೇ ಆಗಿ ನಿರ್ಮಾಣವಾಗ್ತಾ ಇದೆ. ಇದರಲ್ಲಿ 6 ಪಥ ಆಕ್ಸೆಸ್ ಕಂಟ್ರೋಲ್ಡ್ ಇರ್ತದೆ. बेंगलुरु मैसूरू नेशनल हाईवे इसको 6 लेन में विस्तृतीकरण किया जाएगा. ಯಾರು ಕೂಡ ಎಲ್ಲಿಂದಲ್ಲಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 90 ನಿಮಿಷಗಳಲ್ಲಿ ತಲುಪಬೇಕು. ಆ ರೀತಿಯ ಒಂದು ಎಕ್ಸ್ಪ್ರೆಸ್ ಲೈನ್ ಆಗಿರ್ತದೆ. 2 ಸರ್ವಿಸ್ ರೋಡ್ ಇರ್ತದೆ, ಅದು ಕೂಡ ಡಬಲ್ ರೋಡ್ ಆಗಿರ್ತದೆ. ಇದು 7,580 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. 1 ರೂಪಾಯಿನೂ ಕೂಡ ರಾಜ್ಯ ಸರ್ಕಾರದಿಲ್ಲ, 1 ರೂಪಾಯಿನೂ ಕೂಡ ಕೇಂದ್ರ ಸರ್ಕಾರ ಮೋದಿ ಸರ್ಕಾರದಿಂದ ಬಂದಿದೆ. ಇದು ಮೋದಿಜಿಯವರು ಮೈಸೂರಿನ ಜನರ ಬಗ್ಗೆ ಇಟ್ಕೊಂಡಿರುವಂತಹ ಒಂದು ಪ್ರೀತಿ ವಿಶ್ವಾಸಕ್ಕೆ ದ್ಯೋತಕವಾಗಿದೆ. ಈ ಹೈವೇಯನ್ನು 2022 ಸೆಪ್ಟೆಂಬರ್ ಅಷ್ಟರೊಳಗಡೆ ಪೂರ್ಣಗೊಳಿಸಿ ಮೈಸೂರಿನ ಜನರಿಗೆ ಇದನ್ನು ಅರ್ಪಣೆಯನ್ನು ಮಾಡ್ತೀವಿ. ಸ್ವತಃ ಮೋದಿಜಿಯವರೇ ಇಲ್ಲಿ ಬಂದು ಇದನ್ನ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಈ ಹೈವೇಯ ಕಾಮಗಾರಿ ಪ್ರಾರಂಭವಾದ ದಿನದಿಂದ ಇದುವರೆಗೂ ಬೆಂಗಳೂರಿಂದ ನಿಡಘಟ್ಟದವರೆಗೂ 51% ಕಂಪ್ಲೀಟ್ ಆಗಿದೆ. ನಿಡಘಟ್ಟದಿಂದ ಮೈಸೂರುವರೆಗೂ 30% ಕಂಪ್ಲೀಟ್ ಆಗಿದೆ. ಈ ಹೈವೇಯ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಬೆಂಗಳೂರಿಂದ ಹೊರಟ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ಇವೆ ಯಾವ ಸಿಟಿ ಮಧ್ಯದಲ್ಲಿ ಬರುವುದಿಲ್ಲ. ಸಿಟಿಯ ಹೊರವಲಯದಲ್ಲಿ 51.5 ಕಿಲೋಮೀಟರ್ ಸಾಗಿ ಬರ್ತದೆ ಇದು. ಹಾಗಾಗಿ ಬೆಂಗಳೂರಿಂದ ಹೊರಟ್ರೆ ಮೈಸೂರಿಗೆ 90 ನಿಮಿಷದಲ್ಲಿ ತಲುಪಬಹುದು. ಮಧ್ಯದಲ್ಲಿರುವಂತಹ ಊರುಗಳಿಗೆ 69 ಓವರ್ ಬ್ರಿಡ್ಜ್ಗಳು ಮತ್ತು ಅಂಡರ್ ಪಾಸ್ಗಳು ಕೂಡ ಇರ್ತದೆ. ಈ ಹೈವೇ ಕಂಪ್ಲೀಟ್ ಆದ ನಂತರ ಮೈಸೂರು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕಾ ಅಭಿವೃದ್ಧಿಯನ್ನು ಕಾಣಲಿದೆ ಹಾಗೂ ಕಂಪನಿಗಳು ಬರಲಿದೆ. ನಮ್ಮ ಮಕ್ಕಳಿಗೆ ನಮ್ಮ ಮನೆ ಬಾಗಿಲಿನಲ್ಲಿ ಕೆಲಸನೂ ಕೂಡ ಲಭ್ಯವಾಗಲಿದೆ.
ಹೈವೇ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿನ ಜನರ ಬಗ್ಗೆ ಇಟ್ಟಿರುವಂತಹ ಪ್ರೀತಿ ಗೌರವಕ್ಕೆ ದ್ಯೋತಕವಾಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.